ಸದ್ಯಕ್ಕೆ ರಾಜ್ಯದಲ್ಲಿ ಒಂದೇ ಹೆಸರು ಕೇಳು ಬರ್ತಾ ಇದೆ, ಅದು ಡಿ.ಕೆ. ಶಿವಕುಮಾರ್. ರಾಜಕೀಯ ಆಗಲಿ ಸಿನಿರಂಗ ಆಗಲಿ ಎರಡೂ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮಾತೇ ಮಾರ್ಧನಿಸ್ತಾ ಇದೆ. ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ಪ್ರಶಾಂತ್, ರಾಜ್ಯದಲ್ಲಂತೂ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಬಿಟ್ಟರೆ ಬೇರೆ ಸುದ್ದಿ ಇಲ್ಲ ಅನ್ನೋಂಗಾಗಿದೆ. ವೀರಪ್ಪ ಮೊಯ್ಲಿ ಅವರು ಈಗ ಯೂ-ಟರ್ನ್ ತಗೊಂಡಿದ್ದಾರೆ. ನನಗನ್ಸುತ್ತೆ ನೋಡಿ, 2025 ಅಂತ್ಯದಲ್ಲಿ ಏನೊಂದು ರಾಜ್ಯದ ರಾಜಕಾರಣ ಯಾವ ಒಂದು ಟರ್ನ್ ತೆಗೆದುಕೊಳ್ಳಬಹುದು ಅನ್ನೋದು ಕಳೆದ ಒಂದು ತಿಂಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಮೊದಲೇನಾಯಿತು, ಮೊದಲೊಂದು ತಿಂಗಳು ಸತೀಶ್ ಜಾರಕಿಹೊಳಿ ಮತ್ತು ಕೆ.ಎನ್. ರಾಜಣ್ಣ ಭಾಳ ಆ್ಯಕ್ಟಿವ್ ಆಗಿಬಿಟ್ರು. ಅವರಿಲ್ಲ, ನಾವು ಡಿ.ಕೆ. ಶಿವಕುಮಾರನ್ನು ಅಧ್ಯಕ್ಷ ಸ್ಥಾನದಿಂದ ತೆಗಿತೀವಿ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಗಳ ಮೇಲೆ ಹೇಳಿಕೆ ಕೊಡಲಿಕ್ಕೆ ಆರಂಭಿಸಿದರು. ರಾಜಣ್ಣ ದಿಲ್ಲಿಗೆ ಹೋದರು, ಜಾರಕಿಹೊಳಿ ದಿಲ್ಲಿಗೆ ಹೋದರು. ಅದಾದ ಮೇಲೆ ಕುಂಭಮೇಳದ ಸ್ಥಾನದ ನಂತರ ಡಿ.ಕೆ. ಶಿವಕುಮಾರ್ ತೀರ್ಮಾನ ಮಾಡಿದಂತಿದೆ, ಇಲ್ಲ ಅಕ್ಟೋಬರ್ 31 ಏನಕ್ಕೇನ ನಾನು ಅಧಿಕಾರವನ್ನು ತೆಗೆದುಕೊಳ್ಬೇಕು ಅನ್ನೋದು. ಆ ದೃಷ್ಟಿಕೋನದಲ್ಲಿ ಅವ್ರು ದಿಲ್ಲಿಗೆ ಹೋದರು. ಹೈಕಮಾಂಡ್ ಹೇಳ್ತು, ಇಲ್ಲ ನಿಮಗೆ PCC ಅಧ್ಯಕ್ಷ ಸ್ಥಾನದಿಂದ ತೆಗೆಯುವ ಪ್ರಸ್ತಾವನೆ ಇಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ನಿಮ್ಮ ಕೆಲಸ ಮಾಡಿ ಅಂತ. ಹೀಗಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳ ತಯಾರಿ ಆರಂಭಿಸಿದರು. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಇಂಟ್ರೆಸ್ಟಿಂಗ್ಲಿ ಪ್ರಾಯಶಃ ಕಳೆದ 10 ವರ್ಷಗಳ ರಾಜಕಾರಣದಲ್ಲಿ ಇದೊಂದು ಭಾಳ ಮುಖ್ಯ ಇರುತ್ತೆ. ನೀವು ದಿನವೂ ಸುದ್ದಿಯಲ್ಲಿರೋದು ಹೇಗೆ ಅಂತಕ್ಕಂಥದ್ದು ನಿಮ್ಮ ಒಂದು ಜನಪ್ರಿಯತೆಯನ್ನು ಕೂಡ ನಿರ್ಧರಿಸುತ್ತೆ. ಇನ್ನೊಂದು ನಿಮ್ಮ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ರಿಲೆವೆನ್ಸ್, ಪ್ರಸ್ತುತತೆಯನ್ನು ಕೂಡ ಅದು ಆಗಾಗ ತೋರಿಸ್ತಾ ಇರುತ್ತೆ. ನರೇಂದ್ರ ಮೋದಿ ಇದನ್ನು ಮಾಡ್ತಿದ್ರು. ಸಿದ್ದರಾಮಯ್ಯನವರ ನೀವು 2013ರಿಂದ 2018 ಸಿದ್ದರಾಮಯ್ಯನವರು, ಇತ್ತೀಚಿನ ಲೋಕಸಭಾ ಚುನಾವಣೆಯವರೆಗೆ ಸಿದ್ದರಾಮಯ್ಯನವರು ಕೂಡ ಹಾಗೆ ಫಸ್ಟ್ ಎಕ್ಕ ಅವ್ರು ಹೊಡೆಯೋದು, ಪೀಪಲ್ ವಿಲ್ ಫಾಲೋ. ಆ ರಾಜಕಾರಣವನ್ನು ಡಿ.ಕೆ. ಶಿವಕುಮಾರ್ ಆರಂಭಿಸಿದ್ದಾರಾ ಅಂತಕ್ಕಂಥದ್ದು ಕಳೆದ ಒಂದು ತಿಂಗಳಿಂದ ಅನ್ನಿಸ್ತಾ ಇದೆ. ಯಾಕಂದರೆ ನೀವು ನೋಡಿ, ಕುಂಭಮೇಳದ ಸ್ಥಾನಕ್ಕೆ ಹೋದರು. ಕುಂಭಮೇಳದ ಸ್ಥಾನ ಯಾವಾಗ ಹೋದರು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಂಭದ ಬಗೆಗಿನ ಹೇಳಿಕೆಯ ನಂತರ ಅವರು ಸ್ಥಾನಕ್ಕೆ ಹೋದರು. ಅವ್ರಿಗೆ ಗೊತ್ತಿತ್ತು ಇದು ಕರ್ನಾಟಕದ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೂ ಕೂಡ ಒಂದು ಸಂಚಲನವನ್ನು ಸೃಷ್ಟಿಸುತ್ತೆ ಅಂತ. ಅದಾದಮೇಲೆ ದಿಲ್ಲಿಗೆ ಹೋದರು. ದಿಲ್ಲಿಗೆ ಹೋಗಿ ಬಂದ ಮೇಲೆ ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋದರು. ಈಗ ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.